ಎಂತೆಂಥ ವಿಡಿಯೋನೇ ಶೇರ್ ಮಾಡ್ತೀರಾ ರೀ? ಅನಾಥಾಶ್ರಮಕ್ಕೆ ಹೆಲ್ಪ್ ಆಗುತ್ತೆ ನೀವು ಶೇರ್ ಮಾಡಿದ್ರೆ, ಪ್ಲೀಸ್ ರೀ. ಅವರು ರಾಯರ ಕಳಿಸಿದಂಥ ವರ ನನಗೆ ಹುಟ್ಟುಹಬ್ಬಕ್ಕೆ 6 ಕುಂಟೆ ಜಾಗವನ್ನು ಕೊಟ್ಟಿದ್ದಾರೆ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವತ್ತು ನಮಗೆ ದಾನಪತ್ರವನ್ನು ಕೊಟ್ಟರು ಜಗದೀಶ್ ಚೌಧರಿ ಅಣ್ಣನವರು, ಅವರ ಗಂಡ ಹೆಂಡತಿ ಮತ್ತು ಅವರ ಕುಟುಂಬದವರು ಬಂದು, ಅವರ ಸ್ನೇಹ ಬಳಗ ಎಲ್ಲರೂ ಬಂದು ಇವತ್ತು ನಾವು ಕೂಡ ಗಂಡ ಹೆಂಡತಿ ಇಬ್ಬರು ನಮ್ಮ ನೆಲಮಂಗಲ ತಾಲೂಕಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ನೋಡಿ, ಇವತ್ತು ಹುಟ್ಟುಹಬ್ಬ ಆಚರಣೆ ನಡೀತಾ ಇದೆ. ಇಲ್ಲಿ ನೋಡಿ, ಇಷ್ಟು ಜಾಗ ದುಡ್ದು ಅವರು ಹೆಂಡತಿ ಮಕ್ಕಳಿಗೆ ಮಡಿಕೊಳ್ಳಾರ್ದೆ ನಮಗೆ ಆಶ್ರಮ ಕಟ್ಟಲಿಕ್ಕೆ ದಾನವಾಗಿ ನೀಡಿದ್ದಾರೆ 6 ಕುಂಟೆ ಜಾಗವನ್ನ. ನೋಡ್ತಾ ಇದ್ರಲ್ಲ, ಇದೇ ಜಾಗ. ಇಂಥ ಪುಣ್ಯಾತ್ಮ ಮುಂದಿನ ದಿನಗಳಲ್ಲಿ ದೇವರು ಅವ್ರಿಗೆ ಆಶೀರ್ವಾದ ಮಾಡಿ ಇನ್ನೂ ಜನಸೇವೆ ಮಾಡೋ ಅಂತ ಇನ್ನೂ ದೇವರು ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ಶಕ್ತಿ ಕೊಡ್ಲಿ ದೇವರು. ನೆಲಮಂಗಲ ಜನರು ಸಪೋರ್ಟ್ ಮಾಡಬೇಕು, ಅವರಿಗೆ ನಮಗೆ ನೋಡಿ ಹೆಲ್ಪ್ ಮಾಡಿದ್ದಾರೆ. ಯಾರು ಈ ಕಾಲದಾಗೆ ಒಂದೊಂದು ಅಡಿಗೆ ಕಿತ್ತಾಡ್ತಾರೆ, ಅಣ್ಣ ತಮ್ಮದಿರು ಅಕ್ಕ ತಂಗಿರು ಒಂದೊಂದು ಅಡಿ ಮೊಚ್ಚ ತಗೊಂಡು ಕೊಡ್ಲಿ ತಗೊಂಡು ಕಿತ್ತಾಡ್ತಾರೆ. ಆದ್ರೆ ಈ ಪುಣ್ಯಾತ್ಮ ಜಗದೀಶ್ ಚೌಧರಿ ಅಣ್ಣ ನಮ್ಗೆ 6 ಕುಂಟೆ ಜಾಗವನ್ನ ನೀಡಿದ್ದಾರೆ. ಈ ಕಾಲದಲ್ಲಿ ತಂದೆ ತಾಯಿನೇ ಸಾಕ್ತಾ ಇಲ್ಲ ಅಂತಾರ ನಾವು ರೋಡಿಗೆ ಬಿಡ್ತಾವ್ರೆ. ಅಂಥವ್ರಿಗೆ ಒಂದು ಸೇವೆ ಮಾಡ್ತಾ ಇದ್ದೀನಿ. ಅದನ್ನು ಗುರುತಿಸಿ ಅಣ್ಣವರು ನಮ್ಮ ನೆಲಮಂಗಲ ತಾಲೂಕಲ್ಲಿ ಕೊಟ್ಟಿದ್ದಾರೆ. ಅವರ ಬಿದಿಲೂರು ಗ್ರಾಮ, ಅವ್ರ ಸ್ವಂತ ಜಮೀನಲ್ಲಿ ಯಾರಾದರೂ ಕೊಡ್ತಾರೇನ್ರಿ? ಇವ್ರು ತಗೊಂಡು ಸ್ವಂತ ದುಡ್ಡು ಖರ್ಚು ಮಾಡಿ ತಗೊಂಡು ಜಮೀನನ್ನ ದಾನ ಮಾಡಿದ್ದಾರೆ. ಇದನ್ನ ಇಂಥ ಪುಣ್ಯಾತ್ಮರು ಬೇಕು ನಮಗೆ, ನಮ್ಮ ನೆಲಮಂಗಲ ಕ್ಷೇತ್ರಕ್ಕೆ ಬೇಕು. ಅದು ಜನಗಳು ನನ್ನ ಇರ್ತಕ್ಕಂಥ ಪ್ರೀತಿ. ನಾನು ಅವ್ರಿಗೆಲ್ಲ ಏನು ಕೊಟ್ಟು ಇಲ್ಲ. ನಾನೇನಾದ್ರು ಕೊಟ್ಟಿದ್ರೆ ಪ್ರೀತಿ ವಿಶ್ವಾಸ ಅಷ್ಟೇ. ಪ್ರೀತಿಯಿಂದ ಮಾತಾಡ್ಸೋದು. 6 ಕುಂಟೆ ಜಮೀನನ್ನ ದಾನ ಮಾಡ್ತಾ ಇದ್ದೀರಾ ಅನಾಥಾಶ್ರಮಕ್ಕೆ, ಏನ್ ಹೇಳ್ತೀರಿ? ಅದೇನು ದೊಡ್ಡ ವಿಚಾರ ಅಲ್ಲ ಅನಿಸ್ತದೆ. ಬಹುಶಃ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮಾನವ ಧರ್ಮ. ಹಾಗೆ ಅನಾಥಾಶ್ರಮ ಮಾಡ್ತೀನಿ, ನನಗೊಂದು ಜಾಗ ಬೇಕು ಅಂತ ಕೇಳಿದಾಗ, ಜಾಗ ಎಷ್ಟೇ ಇದ್ರೂ ಕೂಡ, ಎಷ್ಟೇ ಆಸ್ತಿ ಇದ್ರೂ ಕೂಡ, ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಕೂಡ ಯಾರು ಜಗತ್ತಲ್ಲಿ ಏನು ತಗೊಂಡೋಗ್ತಕ್ಕಂಥದ್ದು ಏನೂ ಇಲ್ಲ. ಈ 4 ಯುಗದಲ್ಲೂ ಕೂಡ ಜನಗಳು ಜಮೀನು ಭೂಮಿಗೋಸ್ಕರನೇ ಗಲಾಟೆ ಮಾಡ್ಕೊಂಡಿರ್ತಕ್ಕಂಥದ್ದು. ರಾಜರು ಮನರಾಜ ಕಾಲದಲ್ಲೂ ಕೂಡ ಭೂಮಿ ಅದಾಳಬೇಕು ಇದಾಳಬೇಕು ಮಹಾಭಾರತ ನಡೆದೋಯ್ತು. ಬಟ್ ಯಾರು ಶಾಶ್ವತ ಇಲ್ಲ. ನಾವು ಕೂಡ ಶಾಶ್ವತ ಇರತಕ್ಕಂಥ ಯಾವುದೇ ಲಕ್ಷಣಗಳು ಕೂಡ ಇಲ್ಲ. ಆದ ಕಾರಣ ನಾವು ಮಾಡ್ತಕ್ಕಂಥ ಸಣ್ಣ ಸಣ್ಣ ಸಹಾಯಗಳಲ್ಲಿ ಜನಗಳಿಗೆ ಅನುಕೂಲ ಆಗ್ತದೆ ಅಂತ ಒಂದು ದೃಷ್ಟಿ ಇಟ್ಟು ಅವರೆಲ್ಲರಿಗೂ ಕೂಡ ಒಂದು ಅನಾಥಾಶ್ರಮ ಆಗಲಿ, ಒಂದು 60-70 ಜನ ರುದ್ರುಗಳಿದ್ರು, ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಇವತ್ತು ನನ್ನ ಜಾಗನ ಒಂದು ಸಣ್ಣ ಅಳಿಲು ಸೇವೆನ ನನ್ನ ತಂದೆ ತಾಯಿ ಹೆಸರ ಮೇಲೆ ಮಾಡಿದ್ದೀನಿ. ಇದರಲ್ಲಿ ಏನೋ ನಾನು ಕೊಟ್ಟಿದ್ದೀನಿ, ಏನೋ ದೊಡ್ಡ ಸ್ಕೇಮ್ ಮಾಡ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ನಾನು ಇದನ್ನ ಪ್ರಚಾರ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಆದ ಕಾರಣ ಅದನ್ನ ಸದುಪಯೋಗ ಪಡಿಸ್ಕೊಂಡು ಬಡವರಿಗೆ ದಿನದಲ್ಲಿದ್ರು ಒಳ್ಳೇದಾಗಲಿ ಅಂತಕ್ಕಂಥದ್ದು ನನ್ನ ಬೈಕ್ ಅಷ್ಟೇ. ಏನಾದರೂ ಒಂದು ಹುಟ್ಟಿದ ಒಂದು ದಿನದಂದು ವಿಶೇಷ ಕಾರ್ಯಕ್ರಮ ಇರಬೇಕು, ದಾನ ಧರ್ಮಾದಿಗಳು ನಡೀತಾ ಇರಬೇಕು. ಮನುಷ್ಯ ಗಳಿಸಿದ್ದೆಲ್ಲ ತನ್ನಲ್ಲೇ ಮಡಿಕಂದೆ ಪರೋಪಕಾರ ಮಾಡ್ತಕ್ಕಂಥದ್ದು ಜವಾಬ್ದಾರಿ. ಅದು ಏನಾದರೂ ವಿಶೇಷತೆ ಹುಟ್ಟಿದ ಚೌಧರಿ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಅವ್ರ ಅಧ್ಯಕ್ಷರಾಗಬೇಕಾದ್ರೆ ನಮ್ಮ ಮರಸಮ್ಮಣ್ಣವರು ಮೇನ್ ಕಾರಣ, ನಾವು ಅಧ್ಯಕ್ಷರಾಗಬೇಕಾದ್ರೂ ಅವರೇ ಕಾರಣ. ನಾಗರಾಜಣ್ಣವರು ಹಾಗೂ ಬೈರೇಗೌಡರು ಎಲ್ಲ, ನಮ್ಮ ಕನ್ನಡ ಕುಮಾರ್ ಅವರು, ಅಂದಾನಪ್ಪನವರು, ಅವರು ರಾಜಕೀಯದ ಗುರುಗಳು. ನಾಗರಾಜಣ್ಣವ್ರಿಗೆ ಅವ್ರಿಗೆ ಗೆದಿಬೇಕಾದ್ರೆ ಅವ್ರದ್ದು ಹೆಚ್ಚಿನ ಸಹಕಾರ ಇತ್ತು. ರಾಹುಲ್ ಗೌಡರು, ಹರ್ಷ ಅವರು, ವಿಜಯಲಕ್ಷ್ಮಿ ಅವ್ರಿಗೆ ವಿಜಯ ಅಂತ ಹೇಳಿದ್ದಾರೆ. ಭಗವಂತ ನಾನು, ಯಾಕೆಂದ್ರೆ ಯಾವುದು ಗುರಿ ಇರಬೇಕು, ಮುಂದೆ ಮಹಿಳಾದು ಜಾಸ್ತಿ ಬರ್ತದೆ. ಆಗ ಜಗದೀಶ್ ಚೌಧರಿ ಅವ್ರ ಮಿಸ್ಸಸ್ MLA ಆಗಲಿ ಅಂತ ಹೇಳಿ ನಾನು ತುಂಬಾ ಹಾರೈಸ್ತೀನಿ. ಯಾಕೆ ನಾನು ನಾಗರಾಜಣ್ಣವ್ರ ಜೊತೆಲಿದ್ದಾಗ, ನಾವು ಮರಸಾಮಣ್ಣವ್ರ B.Pharm ಕೊಡಿಸೋದು, ನಾನು ಅವ್ರ ಜೊತೆಲಿ ಇಬ್ಬರೇ ಇದ್ದಿದ್ದು, 2 ಗಾಡಿ ಇದ್ದಿದ್ದು. ಅಂತ ಟೈಮ್ನಲ್ಲಿ MLA ಆದಂಥವ್ರು. ಅವರು ಸಹ ಕೇಳಿದೆ 2 ಕ್ಷೇತ್ರ ಆಗತ್ತೆ ಆಗ್ಲಿ ಅಂತ ಅಂದ್ಬಿಟ್ಟು, ಏನ್ ಸರ್ ಹಿಂಗೆ ಅಂದೆ. ಅವರು ನನ್ನ ಆಶೀರ್ವಾದನೂ ಇರ್ತದೆ ಅಂದ್ರು. ಅದಕ್ಕೆ ಭಗವಂತ ಯಾರಿಗೆ ಏನೇನು ಬರ್ದಿರ್ತಾರೆ ಅಂತ ಗೊತ್ತಿಲ್ಲ. ನಾವ್ಯಾವ್ದೋ ಊರು ಬಂದು 4 ಸಾರಿ ಪ್ರಾಣಿಗ ತಾಟಿ ಚೇರ್ಮನ್ ಆಗ್ಬೇಕಾದ್ರೆ ಎಂತೆಂಥ ವಿದ್ದ ಆದರೂ ಅದ್ರ ಕೃಷ್ಣನ್ ಪಾತ್ರ ತಗೊಂಡವರು ನಮ್ಮ ಮರಸಾಮಣ್ಣವರು. ಅದನ್ನ ಕೃಷ್ಣ ಅಲ್ಲಿ ಇರ್ಬೇಕಾದ್ರೆ ನಾವು ಸಾಧಿಸ್ಬೋದು. ಅವರು ವಿಜಯವಾಗ್ಲಿ, MLA ಆಗಲಿ, ಅವ್ರ ಜೊತೆಲಿ ನಾವು ಶತಾಯ ಗತಾಯ, ನಾನೇ MLA, ನನ್ನ ಸಹೋದರಿನೇ MLA ಅಂತ ಹೇಳಿ ಮಾಡ್ತೀನಿ ಅಂತ ಪ್ರಮಾಣ ಮಾಡಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಮಾಡೋಕ್ಕಾಗಲ್ಲ. ಇದನ್ನ ಎಷ್ಟೇ ಇದ್ರು ಮಾಡಕ್ ಅವನ್ ಬದುಕದೇ ದೊಡ್ಡದು. ಮಧುರೆ ದೇವಸ್ಥಾನಕ್ಕೆ ಈ ಜಗದೀಶ್ ಚೌಧರಿ ತರ ನಾವೊಂದು 1/2 ಎಕರೆ ಕೊಟ್ಟು, ಇವತ್ತು ಅದರ 1/2 ಎಕರೆ ದಾಸೋಹ ನೀವು ನೋಡಿರ್ಬೋದು. ಮಧುರೆ ದೇವಸ್ಥಾನದಲ್ಲಿ ನಾವು 7 ಜನ ಅಣ್ಣ ತಮ್ಮದಿರು. ಅದು ಕೊಟ್ಟ ಮೇಲೆ ಅದು 10ರಷ್ಟು ಆಸ್ತಿ ಸಂಪಾದನೆ ಮಾಡಿದೆ ನಾನು. ಮಧುರೆ ಶನಿಮಕ್ಕನ ದೇವಸ್ಥಾನ ಎಲ್ರಿಗೂ ಗೊತ್ತಲ್ವಾ? ಆ ದಾಸೋಹ ಜಾಗ ನಮ್ದು, ಅಂದ್ರೆ ನಮ್ದು ಅಂತ ಹೇಳ್ಕೊಂಡು ಶನೇಶ್ವರ ತೊಲಗಿದ್ಬಿಟ್ಟ ನಮ್ಮೇಲೆ. ಯಾಕೆಂದ್ರೆ ಆ ಜಾಗ ಕೊಟ್ಟ ಮೇಲೆ ಅದು 10ರಷ್ಟು ಆಸ್ತಿ ನಾವು ಸಂಪಾದನೆ ಮಾಡಿದೀವಿ. ಯಾಕೆಂದ್ರೆ ಈ ಕೈನಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈನಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಇದ್ದಂಗೆ ಅದು ಬಂದೇ ಬರ್ತದೆ. ಚೌಧರಿ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರು, ಅವ್ರಿಗೆ ಯಾರು ಎಷ್ಟೇ ಕಾಟ ಕೊಟ್ಟರು
ಅದನ್ನ ಮನ್ಸಿಗೆ ಹಾಕೊಂಡೆ ಮಾಡ್ತಾ ಇದ್ದಾರೆ. ತಾಲೂಕಿನ ಜನತೆ ಅವ್ರ ಕುಟುಂಬಕ್ಕೆ ಆಶೀರ್ವಾದ ಇರಲಿ. ಯಾಕೆಂದ್ರೆ ಇಂಥ ಮಾಡಂತವ್ರಿಗೆ ರಾಜಕೀಯ ಮುಂದೆ ಬರಬೇಕು. ಸುಮ್ಮನೆ ಮನೆಗಿರೋಂಥ ದೇವ್ರ ಸತ್ವಲ್ಲ ರಾಜಕೀಯ ಬರಬಾರ್ದು. ಬೈರೇಗೌಡರು ಯುವಕರು ಓಡಾಡ್ದಂಗೆ ಓಡಾಡ್ತಾರೆ. ಅವ್ರು ಇನ್ನೂ ಒಂದು 10 ವರ್ಷ ಧೈರ್ಯ ಅಧ್ಯಕ್ಷ ಆಗಲಿ, ಅವರಂತ ವಹಿವಾಟ ಇನ್ನೂ ಬರಲಿ ಅಂತ ಹೇಳಿ ಎಲ್ಲ ಹಾರೈಸುತ್ತಾ, ಇವತ್ತು ಮೋದಿಯವರ ಯೋಗ ಡೇ ನಾವು ಅಲ್ಲೇ 3 ದಿನದ ಹಿಂದೆನೆ ನಾವು ಪಂಚಾಯತಿ ಒಳಗೆ ಸ್ಟಾರ್ಟ್ ಮಾಡಿದ್ವು. ಇವತ್ತು ಅರ್ಜಿಮಠಳ್ಳಿಯಲ್ಲಿ ನಡೀತಾ ಇದೆ. ಅದರಿಂದ ಎಲ್ಲರೂ ಯೋಗ ಮಾಡಿ ನಿಮ್ಮ ಆರೋಗ್ಯ ಕಡೆ ಇದ್ದು ಜಗದೀಶ್ ಚೌಧರಿ ಕಡೆ ಅಷ್ಟೇ ಒಲವನ್ನು ಕೊಟ್ಕೊಂಡು ಅವ್ರನ್ನ ಮುಂದೆ ರಾಜಕೀಯದಾಗೆ